ಎಲ್ಲ ಗಣಿತ ಪ್ರಿಯರಿಗೂ ನಮ್ಮದೇ ಲೋಕ ಮಸ್ತ್ ಗಣಿತ ಲೋಕಕ್ಕೆ ಸ್ವಾಗತ. ನಾನು ವಿಧಾತ್ರಿ ನಾವ್ಡಾ. ಇಂದು NMMS GMAT ಮಾದರಿ ಪ್ರಶ್ನೆ ಪತ್ರಿಕೆ 6ರ ಭಾಗ 6ಅನ್ನು ಕನ್ನಡ ಹಾಗೂ ಇಂಗ್ಲಿಷ್ ಮೀಡಿಯಂಗಳಲ್ಲಿ ನೋಡೋಣ. Questions 76 to 80. The questions given consist of series of figures which are incomplete. In order to complete the series, select the correct figure from the given choices. ಕೊಟ್ಟಿರುವ ಪ್ರಶ್ನೆಗಳಲ್ಲಿ ಆಕೃತಿಗಳ ಶ್ರೇಣಿಯನ್ನು ಕೊಡಲಾಗಿದೆ. ಇದು ಪೂರ್ಣ ಶ್ರೇಣಿಯಲ್ಲ. ಪ್ರತಿ ಪ್ರಶ್ನೆಯಲ್ಲಿ ಶ್ರೇಣಿಯನ್ನು ಪೂರ್ಣಗೊಳಿಸಲು ಕೊಟ್ಟಿರುವ 4 ಪರ್ಯಾಯಗಳಲ್ಲಿ ಸರಿಯಾದುದನ್ನು ಆಯ್ಕೆ ಮಾಡಿ. ಈ ಕ್ವಶನ್ ಮಾರ್ಕ್ ಇರುವಲ್ಲಿ ಯಾವ ಫಿಗರ್ ಬರುತ್ತೆ ಅದನ್ನು ಮಾಡಬೇಕು. ಸಿ ಹಿಯರ್ ಇಟ್ ಈಸ್. ಇಫ್ ವಿ ಅಬ್ಸರ್ವ್, ಇಟ್ ಈಸ್ ಲೈಕ್ 60 ಡಿಗ್ರಿ ಅಲ್ವಾ. ಇಲ್ಲಿ 90, ಇಟ್ ಈಸ್ 120, ಇಟ್ ಈಸ್ 180. ನೆಕ್ಸ್ಟ್ ಎಷ್ಟು ಬರಬೇಕು? ಮೋರ್ ದ್ಯಾನ್ 180 ಅಂದರೆ ಒಂದು ಇಲ್ಲಿ 240ಗೆ ಬರಬೇಕಲ್ವಾ. ಇದಲ್ಲ, ಇದು ಥರ್ಡ್ ಒನ್, ಇದು ಅಲ್ಲ. 240 ಆ್ಯಂಗಲ್ ಬರುವ ಹಾಗೆ ನೆಕ್ಸ್ಟ್ ಫಿಗರ್ ಬರುತ್ತೆ. ಸೊ ದ್ಯಾಟ್ ಈಸ್ ದ ಆನ್ಸರ್. ಆಪ್ಷನ್ 3 ಈಸ್ ದ ಆನ್ಸರ್. ನೆಕ್ಸ್ಟ್, ಹಿಯರ್ ಈಸ್ ಎ ಟ್ರಯಾಂಗಲ್, ನೆಕ್ಸ್ಟ್ ಈಸ್ ಎ ಲೈನ್. ಒಂದು ತ್ರಿಭುಜ, ಒಂದು ಲೈನ್. ಇಲ್ಲಿ ಇನ್ನೊಂದು ತ್ರಿಭುಜವನ್ನು ಹಾಕಿದ್ದಾರೆ, ಅದಕ್ಕೆ ಅಡ್ಡಲಾಗಿ ಒಂದು ಲೈನ್. ನೆಕ್ಸ್ಟ್ ಏನು ಬರಬೇಕು? ಒನ್ ಮೋರ್ ಟ್ರಯಾಂಗಲ್ ಇಟ್ ಶುಡ್ ಕಮ್. ಇಲ್ಲಿ ಒಂದಾಯಿತು, ಕ್ಲಾಕ್ ವೈಸ್ ಹೋಗ್ತಾ ಇದೆ. ನೆಕ್ಸ್ಟ್ ಡೌನ್ ಮರ್ಡು ಒಂದು ಟ್ರಯಾಂಗಲ್ ಇರುವ ಹಾಗೆ ಇರಬೇಕು. ನೋಡಿ, ಇದು ಫಸ್ಟ್ ಫಿಗರ್ ಆ್ಯಂಡ್ ಲೈನ್, ಇದು ಸೆಕೆಂಡ್. ಆದರೆ ಈ ಲೈನ್, ಇರುವ ಲೈನನ್ನು ಅವರು ಮಿಸ್ ಮಾಡಿದ್ದಾರೆ. ಸೊ ದಿಸ್ ಈಸ್ ರಾಂಗ್. ದಿಸ್ ಈಸ್ ಫಸ್ಟ್ ಫಿಗರ್, ಸೆಕೆಂಡ್, ಥರ್ಡ್ ಸರಿ ಇದೆ. ನೆಕ್ಸ್ಟ್ ಡೌನ್ವರ್ಡ್ ಟ್ರಯಾಂಗಲ್ ಇರಬೇಕು. ಇಲ್ಲಿ ನೋಡಿ, ಹಿಯರ್ ಈಸ್ ಡೌನ್ವರ್ಡ್ ಟ್ರಯಾಂಗಲ್. ಆದರೆ ಓಕೆ, ಇಫ್ ವಿ ಅಬ್ಸರ್ವ್ ಹಿಯರ್, ದಿಸ್ ಈಸ್ ಎ ಟ್ರಯಾಂಗಲ್, ದಿಸ್ ಈಸ್ ಎ ಟ್ರಯಾಂಗಲ್, ದೆನ್ ಇಟ್ ಈಸ್ ಲೈಕ್ ದಿಸ್. ಇದು ಬರುವುದಿಲ್ಲ. ಇಲ್ಲಿ ಒಂದು ಮೇಲೆ ಬಂದು ಮತ್ತೆ ಈಚೆ ಕಡೆ ಬಂದಿದೆ, ಅದು ಆಗೋದಿಲ್ಲ. ನಮಗೆ ಡೌನ್ವರ್ಡ್ ಇರಬೇಕು. ಡೌನ್ವರ್ಡ್ ಟ್ರಯಾಂಗಲ್ ಇರೋದು ಸೆಕೆಂಡ್ ಒನ್ನಲ್ಲಿ. ಸೊ ದ್ಯಾಟ್ ಈಸ್ ದ ಆನ್ಸರ್. ಆ ಲೈನ್ ಈ ಫಸ್ಟ್ ಟ್ರಯಾಂಗಲ್ ಇದೆ ಆಯಿತಾ. ಸೆಕೆಂಡ್ ಟ್ರಯಾಂಗಲ್ ಇದು ಬಿಡಿಸಿರೋದಲ್ಲ. ಡೌನ್ವರ್ಡ್ ಮಾಡಿದಾಗ ಅದೇ ಲೈನ್ ಅದಕ್ಕೆ ಬಂದ ಹಾಗೆ ಆಗುತ್ತೆ. ಆದರೆ ಇಟ್ ಈಸ್ ಆಫ್ ದಿಸ್, ಈ ಲೈನ್ ಅದು. ಸೊ ಆಪ್ಷನ್ 2 ಈಸ್ ದ ಆನ್ಸರ್. ಹಿಯರ್ ದಿಸ್ ಈಸ್ ದ ಫಸ್ಟ್ ಫಿಗರ್. ನೆಕ್ಸ್ಟು ಇದರಿಂದ ಇದಕ್ಕೆ ಒಂದು ಎಕ್ಸ್ಟ್ರಾ ಜಾಯಿನ್ ಮಾಡಿದ್ದಾರೆ. ಜಾಯಿನ್ ಮಾಡಿದ್ರಿಂದ ಇದರಿಂದ ಇಲ್ಲಿ ಒಂದು ಎಕ್ಸ್ಟ್ರಾ ಜಾಯಿನ್ ಆಗಿದೆ ಲೈನ್. ಇಲ್ಲಿ ಅದರ ಜೊತೆಗೆ ನೆಕ್ಸ್ಟ್ ಒಂದು ಲೈನ್ ಜಾಯಿನ್ ಆಗಿದೆ. ನೆಕ್ಸ್ಟ್ ಅದಕ್ಕೆ ಇನ್ನೊಂದು ಲೈನ್ ಜಾಯಿನ್ ಆಗಿದೆ. ಒಂದೊಂದು ಎಕ್ಸ್ಟ್ರಾ ಜಾಯಿನ್ ಆಗ್ತಾ ಹೋಗಿದೆ. ಆದರೆ ಇಲ್ಲಿ ನೋಡಿದರೆ ಈ ಲೈನನ್ನು ಬಿಟ್ಟಿದ್ದಾರೆ, ಇದಾಗೋದಿಲ್ಲ. ಇಲ್ಲಿ ಈ ಲೈನ್ ಇದು ಇರಬೇಕಾದದ್ದು ಇಲ್ಲ, ಆದ್ದರಿಂದ ಇದು ಅಲ್ಲ. ಇಲ್ಲಿ ಸಹ ಇದನ್ನು ಬಿಟ್ಟಿದ್ದಾರೆ, ಇದು ಅಲ್ಲ. ಇಲ್ಲಿ ಎಲ್ಲ ಲೈನು ಈ ಫಿಗರ್ ಆಗಿ ನೆಕ್ಸ್ಟ್ ಒಂದು ಎಕ್ಸ್ಟ್ರಾ ಲೈನನ್ನು ಕೊಟ್ಟಿದ್ದಾರೆ. ಸೊ ದ್ಯಾಟ್ ಈಸ್ ದ ಆನ್ಸರ್. ಆಪ್ಷನ್ 4 ಈಸ್ ದ ಆನ್ಸರ್. ನೆಕ್ಸ್ಟ್ ಒನ್, ಒಂದು ಸ್ಕ್ವೇರ್, ರೆಕ್ಟ್ಯಾಂಗಲ್, ಅದನ್ನು ಸ್ಪ್ಲಿಟ್, ಒಂದು ಲೈನ್ ಹಾಕಿ ನೆಕ್ಸ್ಟ್ ಅದನ್ನು ಸ್ಪ್ಲಿಟ್ ಮಾಡಲಿದ್ದಾರೆ. ನೆಕ್ಸ್ಟ್ 2 ಲೈನ್ ಹಾಕಿ ನೆಕ್ಸ್ಟ್ ಇದನ್ನು ಸ್ಪ್ಲಿಟ್ ಮಾಡಬೇಕು ಅಲ್ವಾ. ಸ್ಕ್ವೇರ್ ಆಗಿರೋದನ್ನು ಇಲ್ಲಿ ಒಂದು ಲೈನ್, ಅದಾದಮೇಲೆ ಇಲ್ಲಿ ಸ್ಪ್ಲಿಟಿಂಗ್, ಇಲ್ಲಿ ಲೈನ್, ನೆಕ್ಸ್ಟ್ ಸ್ಪ್ಲಿಟಿಂಗ್. ಇಲ್ಲಿ ಸ್ಪ್ಲಿಟ್ ಆಗಲಿಲ್ಲ. ಸೊ ದಿಸ್ ಈಸ್ ರಾಂಗ್. ದಿಸ್ ಈಸ್ ಆಲ್ಸೋ ರಾಂಗ್. ಇಲ್ಲಿ ಮತ್ತು ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಸ್ಪ್ಲಿಟ್ ಆದರೂ ಮಧ್ಯೆ ಇವೆರಡರ ಮಧ್ಯೆ ಕನೆಕ್ಷನ್ ಇದೆ, ಆದರೆ ಇಲ್ಲಿ ಆ ರೀತಿ ಇಲ್ಲ.
ಅಲ್ವಾ. ಆಪ್ಷನ್ 4 ನೋಡಿದರೆ 4 ಸಪ್ರೇಟ್ ಆಗಿದೆ. ಇಲ್ಲಿ ಸಹ 2 ರೆಕ್ಟ್ಯಾಂಗಲ್ ಸಪ್ರೇಟ್ ಆಗಿದೆ. ಇಲ್ಲಿ ಆಲ್ ದ 4 ಸ್ಕ್ವೇರ್ಸ್ ಆರ್ ಸಪ್ರೇಟೆಡ್. ಸೊ ಆಪ್ಷನ್ 4 ಇಸ್ ದ ಆನ್ಸರ್. Okay, next one. See here. Here is a figure. This part is removed. ಈ ಪಾರ್ಟನ್ನು ರಿಮೂವ್ ಮಾಡಿದ್ದಾರೆ. ನೆಕ್ಸ್ಟ್ ಈ ಪಾರ್ಟನ್ನು ರಿಮೂವ್ ಮಾಡಿ ಈ ಫಿಗರ್ ಸಿಕ್ತು. ಮತ್ತು ಈ ಪಾರ್ಟನ್ನು ರಿಮೂವ್ ಮಾಡಿದ್ರಿಂದ ಈ ಫಿಗರ್ ಸಿಕ್ತು. ಒಂದೊಂದು ಪಾರ್ಟು ರಿಮೂವ್ ಮಾಡ್ತಾ ಹೋಗಬೇಕು. ಸಿ ಇಲ್ಲಿ ದಿಸ್ ಪಾರ್ಟ್ ಈಸ್ ರಿಮೂವ್ಡ್ ಅಲ್ವಾ. ಓನ್ಲಿ ಅಪ್ಪರ್ ಪಾರ್ಟ್ ಈಸ್ ದೇರ್. ಸೊ ದ್ಯಾಟ್ ಈಸ್ ದ ಆನ್ಸರ್. ಇದು ಎಕ್ಸ್ಟ್ರಾ ಲೈನ್, ಅದು ಇದರಲ್ಲಿ ಇಲ್ಲವೇ ಇಲ್ಲ. ಇದು ಅಲ್ಲ, ಇದು ಅಲ್ಲ. ನೆಕ್ಸ್ಟ್ ಕ್ವಶನ್ಸ್ 81 to 85. In the questions there is some relationship between the first 2 figures. The same relationship holds good for the second set of figures of which one is missing. This missing figure is given as one of the 4 alternatives. Find the correct answer. ಕೆಳಗೆ ಕೊಟ್ಟಿರುವ ಪ್ರತಿಯೊಂದು ಪ್ರಶ್ನೆಯಲ್ಲಿಯೂ ಮೊದಲನೇ 2 ಆಕೃತಿಗಳಿಗೆ ಸಂಬಂಧವಿದೆ. ಇದೇ ಸಂಬಂಧವು ಎರಡನೇ ವರ್ಗದ 2 ಆಕೃತಿಗಳಲ್ಲಿದೆ. ಒಂದನ್ನು ಕೊಟ್ಟಿರುವುದಿಲ್ಲ. ಪ್ರತಿಯೊಂದು ಪ್ರಶ್ನೆಯ ಕೆಳಗೆ ಕೊಟ್ಟಿರುವ 4 ಪರ್ಯಾಯಗಳಲ್ಲಿ ಸರಿಯಾದುದನ್ನು ಆಯ್ಕೆ ಮಾಡಿ. ನೋಡಿ, ಹಿಯರ್ ಈಸ್ ಎ ಸ್ಕ್ವೇರ್ ಆ್ಯಂಡ್ ಫಾರ್ ದ್ಯಾಟ್ ಡಯಾಗ್ನಲ್ ಲೈನ್ಸ್ ಆರ್ ಡ್ರಾನ್. ಹಿಯರ್ ಈಸ್ ಎ ಪೆಂಟಗಾನ್, ಒಂದು ಪಂಚಭುಜಾಕೃತಿ. ನೆಕ್ಸ್ಟ್ ಇದಕ್ಕೆ ಏನು ಮಾಡಬೇಕು? ಡಯಾಗ್ನಲ್ ಡ್ರಾ ಮಾಡಬೇಕು. ಹೌ ಮೆನಿ ಡಯಾಗ್ನಲ್ಸ್ ವಿ ಕ್ಯಾನ್ ಡ್ರಾ ಫಾರ್ ಎ ಪೆಂಟಗಾನ್? 5. ಈ ರೀತಿ ಬರುವುದು ಫಿಗರ್ ಆಗಿರುತ್ತೆ. ಇದು ಡಯಾಗ್ನಲ್ ಅಲ್ಲ, ಆದ್ದರಿಂದ ಇದು ರಾಂಗ್. ಇದು ಸಹ ಡಯಾಗ್ನಲ್ ಅಲ್ಲ, ಇದು ರಾಂಗ್. ಇದು ಡಯಾಗ್ನಲ್ ಅಲ್ಲ, ಸೊ ದಿಸ್ ಈಸ್ ರಾಂಗ್. ಆಪ್ಷನ್ 4 ಇಸ್ ದ ಆನ್ಸರ್. ನೆಕ್ಸ್ಟ್ ಒನ್. ಹಿಯರ್ ಈಸ್ ಎ ಸರ್ಕಲ್ ಆ್ಯಂಡ್ 2 ಲೈನ್ಸ್. ಅದಕ್ಕೆ ಮಿಡಲಲ್ಲಿ ಇನ್ನೊಂದು ಸರ್ಕಲನ್ನು ತಂದಿದ್ದಾರೆ ಅಷ್ಟೇ. ಇಲ್ಲಿ ಇನ್ನೊಂದು ಸರ್ಕಲನ್ನು ಪ್ಲೇಸ್ ಮಾಡಿರೋದು. ಈ ಫಿಗರಿಗೆ ಇನ್ನೊಂದು ಸರ್ಕಲನ್ನು ಪ್ಲೇಸ್ ಮಾಡಿರೋದು. ಅದೇ ರೀತಿ ಇಲ್ಲಿ ಒಂದು ಸ್ಕ್ವೇರ್ ಇದೆ, ಅಲ್ಲೂ ಸಹ ಡಯಾಗ್ನಲ್. ಇಲ್ಲಿ ಇನ್ನೊಂದು ಸ್ಕ್ವೇರನ್ನು ಪ್ಲೇಸ್ ಮಾಡಿ, ಮತ್ತು ಮಿಡಲಲ್ಲಿ ಈ ಪೋರ್ಷನ್ ಖಾಲಿ ಇರಬೇಕಲ್ವಾ. ಅದರಿಂದ ಇದು ಏನೂ ಇರಲಿಕ್ಕಿಲ್ಲ, ಬರೀ ಸ್ಕ್ವೇರ್. ಸೊ ಅಬ್ಸರ್ವ್ ದಿಸ್. ಈ ಲೈನು ಈ ರೀತಿ ಅಡ್ಡ ಇದೆ, ಡಯಾಗ್ನಲಿ ಇಲ್ಲ, ಅದರಿಂದ ಇದು ರಾಂಗು. ಇದು ಡಯಾಗ್ನಲ್ ಇದೆ, ಒಂದು ಸ್ಕ್ವೇರ್ ಇದೆ. ಸೊ ದಿಸ್ ಈಸ್ ದ ಆನ್ಸರ್. ಇಲ್ಲಿ ಮಿಡಲಲ್ಲಿ ಕೊಟ್ಟಿದ್ದಾರೆ, ಅದು ಇರಲಿಕ್ಕಿಲ್ಲ ಅಲ್ವಾ. ಸೊ ದಿಸ್ ಈಸ್ ರಾಂಗ್. ಸಾರಿ, ದಿಸ್ ಈಸ್ ಆಲ್ಸೋ ರಾಂಗ್. ಆಪ್ಷನ್ 2 ಈಸ್ ದ ಆನ್ಸರ್. ನೆಕ್ಸ್ಟ್ ಒನ್. ಹಿಯರ್ ಇಸ್ ಎ ಟ್ರಯಾಂಗಲ್, ಸರ್ಕಲ್, ಸ್ಕ್ವೇರ್. ಇಲ್ಲಿ ಏನು ಮಾಡಿದ್ದಾರೆ? ಸರ್ಕಲ್, ಸ್ಕ್ವೇರ್. ಈ ಮಿಡಲಲ್ಲಿರುವ ಟ್ರಯಾಂಗಲನ್ನು, ತ್ರಿಭುಜವನ್ನು ತೆಗೆದಿದ್ದಾರೆ. ಹಾಗಾದರೆ ನೆಕ್ಸ್ಟ್ ನಾವು ನೋಡಿದಾಗ ಫಿಗರಲ್ಲಿ ಮಿಡಲಲ್ಲಿರುವ ಸರ್ಕಲ್ ಇರಬಾರ್ದು. ಸರ್ಕಲ್ ಇಲ್ಲಿದೆ, ಸರ್ಕಲ್ ಇಲ್ಲಿದೆ, ಇಲ್ಲಿದೆ. ಇವು 3 ಅಲ್ಲ. ಫಸ್ಟ್ ಒನ್ ಈಸ್ ದ ಆನ್ಸರ್. ಅಷ್ಟರಲ್ಲೇ ಗೊತ್ತಾಗುತ್ತೆ ನಮಗೆ. ಮತ್ತೇನು? ಮಧ್ಯದಲ್ಲಿದ್ದ ಸರ್ಕಲ್ ಹೊರಗೆ ಹೋಗಿದೆ, ಹೊರಗಿರುವ ಸ್ಕ್ವೇರ್ ಒಳಗೆ ಬಂದಿದೆ. ಹಾಗಾದರೆ ಹೊರಗಿರುವ ತ್ರಿಭುಜ ಒಳಗೆ ಬರಬೇಕು, ಒಳಗಿರುವ ಸ್ಕ್ವೇರ್ ಹೊರಗೆ ಹೋಗಬೇಕು. ಸರಿ ಇದೆ. ಸೊ ದ್ಯಾಟ್ ಈಸ್ ದ ಆನ್ಸರ್. ಹಿಯರ್ ಈಸ್ ಎ ಹೆಕ್ಸಗಾನ್, ಒಂದು ಷಡ್ಭುಜಾಕೃತಿ. ಅದನ್ನು ಇಲ್ಲಿ ಸ್ಪ್ಲಿಟ್ ಮಾಡಿ ಉಲ್ಟ ಮಾಡಿ ಇಟ್ಟಾಗ ಈ ಫಿಗರ್ ಬರುತ್ತಲ್ವ ನಮಗೆ, ಇನ್ವರ್ಟ್ ಮಾಡಿ ಇಟ್ಟಾಗ. ಅದೇ ರೀತಿ ಯಾವ ಫಿಗರನ್ನು ಇನ್ವರ್ಟ್ ಮಾಡಿ ಇಟ್ಟಾಗ ನಮಗೆ ಈ ಫಿಗರ್ ಬರುತ್ತೆ ಅಂದರೆ ಹೀಗೆ ಮಾಡಿದರೆ ಆಯಿತು. ಆ್ಯಂಡ್ ರಿಮೂವ್ ದಿಸ್ ಮಿಡಲ್ ಪೋರ್ಷನ್, ವಿ ವಿಲ್ ಗೆಟ್ ಎ ರೋಂಬಸ್. ಇದು ಸಿಗುವುದಿಲ್ಲ. ಇಲ್ಲಿ ಇದು ಸಹ ಸಿಗುವುದಿಲ್ಲ. ಯಾಕೆ? ಆಲ್ ದ ಸೈಡ್ಸ್ ಮಸ್ಟ್ ಬಿ ಈಕ್ವಲ್ ಇಲ್ಲಿ. ಆದರೆ ಇಲ್ಲಿ ಪ್ಯಾರಲೋಗ್ರಾಮಲ್ಲಿ ಆಗೋದಿಲ್ಲ. ವಿ ವಿಲ್ ಗೆಟ್ ಎ ರೋಂಬಸ್. ರೋಂಬಸನ್ನು ಹೀಗೆ ಮಿಡಲಲ್ಲಿ ಕಟ್ ಮಾಡಿ ಉಲ್ಟ ಮಾಡಿ ಇಟ್ಟರೆ ಇದೇ ರೀತಿ ಫಿಗರ್ ಸಿಗುತ್ತೆ. 4th ಒನ್ ಟ್ರೆಪೀಸಿಯಮ್ ಸಹ ಅಲ್ಲ. ಸೊ ಆಪ್ಷನ್ 3 ಈಸ್ ದ ಆನ್ಸರ್. ನೆಕ್ಸ್ಟ್ ಒನ್. ಸಿ
ಆಲ್ ದ ಸರ್ಕಲ್ಸ್ ಮತ್ತು ಎಲ್ಲ ಕಡೆ 4 ಭಾಗ ಮಾಡಿದ್ದಾರೆ. ಈಗ ಟ್ರಯಾಂಗಲ್ ಪ್ಲೇಸ್ಮೆಂಟ್ ಮೇಲೆ ನಾವು ಅದು ಎಲ್ಲಿ ಬರುತ್ತೆ ಅದನ್ನು ನೋಡಬೇಕು. ಫಸ್ಟ್ ಒನ್, ಆ್ಯಂಡ್ ಹಿಯರ್ ಇಟ್ ಈಸ್ ಕ್ಲಾಕ್ ವೈಸ್ ಡೈರೆಕ್ಷನ್ ಇನ್ವರ್ಟೆಡ್. ಆ ರೀತಿ ಮಾಡಿದಾಗ ನೆಕ್ಸ್ಟ್ ಪೊಸಿಷನಿಗೆ ಹೋಯಿತು. ಇಲ್ಲಿ ಟ್ರಯಾಂಗಲ್ ಕ್ಲಾಕ್ ವೈಸ್ ಡೈರೆಕ್ಷನ್ ಇನ್ವರ್ಟೆಡ್, ಇಲ್ಲಿಗೆ ಬರಬೇಕು, ಈ ರೀತಿ ಬರುತ್ತೆ ಅಲ್ವಾ? ಇದಲ್ಲ, ಇದು ಎಸ್, ದಿಸ್ ಈಸ್ ದ ಆನ್ಸರ್. ಇದು ಆಗೋದಿಲ್ಲ, ಇದು ಆಗೋದಿಲ್ಲ. ಸೊ ಆಪ್ಷನ್ 2 ಈಸ್ ದ ಆನ್ಸರ್. ಕ್ಲಾಕ್ ವೈಸ್ ಡೈರೆಕ್ಷನ್, ಮೂಮೆಂಟ್ ಆಫ್ ದ ಸರ್ಕಲ್, ಟ್ರಯಾಂಗಲ್ ಮತ್ತು ಇನ್ವರ್ಷನ್, 2 ಕಾನ್ಸೆಪ್ಟ್, ಅವೆರಡು ಆಗಿರೋದು ಆಪ್ಷನ್ 2 ಅಲ್ಲಿ. ಸೊ ದ್ಯಾಟ್ ಈಸ್ ದ ಆನ್ಸರ್. ನೆಕ್ಸ್ಟ್ ಒನ್, ಇನ್ ದ ಫಿಗರ್ ಕ್ವಶನ್ಸ್ 2 figures A and B are given as problem figures. Which of the following alternative figures would be formed if the first figure is superimposed on the second figure? ಈ ಕೆಳಗೆ 2 ಚಿತ್ರಗಳ ಎ ಮತ್ತು ಬಿ ಅನ್ನು ಪ್ರಶ್ನಾಚಿತ್ರಗಳಾಗಿದೆ ಆಗಿ ಕೊಟ್ಟಿದೆ. ಈ ಚಿತ್ರಗಳಲ್ಲಿ ಮೊದಲನೆಯ ಚಿತ್ರವನ್ನು ಎರಡನೆಯ ಚಿತ್ರದ ಮೇಲೆ ಸರಿಯಾಗಿ ಇಟ್ಟಾಗ ಕೊಟ್ಟಿರುವ ಪರ್ಯಾಯಗಳಲ್ಲಿ ಯಾವ ಚಿತ್ರವು ರಚಿಸಲ್ಪಡುತ್ತದೆ ಅದನ್ನು ನೋಡಿ. ಒಂದರ ಮೇಲೆ ಇನ್ನೊಂದನ್ನು ಸೂಪರ್ ಇಂಪೋಸ್ ಮಾಡಬೇಕು. ನಾನು ಫಸ್ಟ್ ಒನ್ನನ್ನು ಸೆಕೆಂಡ್ ಒನ್ ಮೇಲೆ ಇಡ್ತೇನೆ. ಯಾವ ಲೈನ್ ಎಕ್ಸ್ಟ್ರಾ ಬರಬೇಕು? ಈ ಲೈನ್ ಎಕ್ಸ್ಟ್ರಾ ಬರಬೇಕು. ನೆಕ್ಸ್ಟ್ ಅಡ್ಡ, ಓಕೆ. ನೆಕ್ಸ್ಟ್ ದೀಸ್ 2. ಹಿಯರ್ ಇಟ್ ಈಸ್ ಮಿಡಲ್ ತನಕ ಬರುವುದಿಲ್ಲ, ಯಾಕಂದರೆ ಮಿಡಲ್ ತನಕ ಬಂದಿದ್ದರೆ ಇವೆರಡು ಜಾಯಿನ್ ಮಾಡಿ ಕೊಡ್ತಾಯಿದ್ರು. ಜಾಯಿನ್ ಆಗಲಿಲ್ಲ ಅಂದರೆ ಇಲ್ಲಿ ತನಕ ಮಾತ್ರ. ಈ ಫಿಗರ್ ಎಲ್ಲಿದೆ ನೋಡಿ. ಆಪ್ಷನ್ 1ನಲ್ಲಿ ಇಲ್ಲಿ ಜಸ್ಟ್ ಲೆಟಸ್ ಸಿ, ಇಲ್ಲಿ ಇವೆರಡರ ಮಧ್ಯೆ ವೇರಿಯೇಷನ್ ಇದೆ. ಬೇರೆ ಆಪ್ಷನ್ಸ್ ಇಲ್ಲ ಅಂದರೆ ಅದೇ, ಇಲ್ಲ ಅಂದರೆ ನಮಗೆ ಇಲ್ಲಿ ಕ್ಲಿಯರಾಗಿ ಗೊತ್ತಾಗೋದಿಲ್ಲ ಇದು ಮೇಲಿದೆಯಾ ಕೆಳಗಿದೆಯಾ ಅಂತ. ಲೆಟಸ್ ಸಿ, ಇಲ್ಲಿ ಇದು ಮಿಸ್ಸಿಂಗ್ ಇದೆ, ಸೊ ದಿಸ್ ಈಸ್ ರಾಂಗ್. ಇಲ್ಲಿ ಎಲ್ಲ ಇದೆ, ಈ ಲೈನ್ ಇಲ್ಲ, ಸೊ ದಿಸ್ ಈಸ್ ರಾಂಗ್. ದಿಸ್ ಈಸ್ ಹಿಯರ್ ಈಸ್ ಎಕ್ಸ್ಟ್ರಾ ಲೈನ್, ಆ ಲೈನ್ ಎಲ್ಲೂ ಇಲ್ಲ, ಸೊ ದ್ಯಾಟ್ ಈಸ್ ರಾಂಗ್. ಆಪ್ಷನ್ 1 ಈಸ್ ದ ಆನ್ಸರ್. ಆಪ್ಷನ್ 1ನಲ್ಲಿ ನಮಗೆ ಬೇಕಾದ್ದು ಸೂಪರ್ ಇಂಪೋಸ್ ಮಾಡಿದರೆ ಸಿಗುವ ಚಿತ್ರ ಸಿಗುತ್ತೆ. ಸೊ ದ್ಯಾಟ್ ಈಸ್ ದ ಆನ್ಸರ್. ನೆಕ್ಸ್ಟ್, let us draw the figure. Here is a line. ಇದನ್ನು ಹೀಗೆ ಜಾಯಿನ್ ಮಾಡಿ, ಮತ್ತೆ ಒಂದು ಲೈನ್ ಇಲ್ಲಿ, ಮತ್ತೆ ಇಲ್ಲಿ, ಮತ್ತೆ ಒಂದು ಇಲ್ಲಿ. ಒಂದು ರೆಕ್ಟ್ಯಾಂಗಲ್ ಆಗಬೇಕು, ಎಲ್ಲ ಕಡೆ ಇದೆ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿ ತನಕದ್ದು ಒಂದು ಲೈನ್, ದಿಸ್ ಒನ್. ಇಲ್ಲಿ ಕಂಪ್ಲೀಟ್ ಇದೆ ಆ ಲೈನು, ಸೊ ದಿಸ್ ಈಸ್ ರಾಂಗ್. ಇಲ್ಲಿ ಲೈನ್ ಇಲ್ಲ, ಸೊ ದಿಸ್ ಈಸ್ ರಾಂಗ್. ಇಲ್ಲಿ ಸಹ ಆ ಲೈನ್ ಇದೆ. ನೆಕ್ಸ್ಟ್ ಏನಾಗಿದೆ? ಹಿಯರ್ ಸಿ, ದಿಸ್ ಈಸ್ ಎಕ್ಸ್ಟ್ರಾ. ಇಲ್ಲಿಲ್ಲ ಅಲ್ವಾ ಆ ಲೈನು, ಇಲ್ಲಿ ಸಹ ಇಲ್ಲ, ಸೊ ದಿಸ್ ಈಸ್ ರಾಂಗ್. ಆಪ್ಷನ್ 4 ಇಸ್ ದ ಆನ್ಸರ್. ಇಲ್ಲಿ ಮಾತ್ರ ಆ ಲೈನ್ ಇರೋದು, ಮತ್ತು ಎಲ್ಲ ಬೇಕಾದ ಹಾಗೆ ಇದೆ. So that is the answer. Option 4 is the answer. Next, questions 88 to 90. In each of the questions, there are 4 figures. Among these, 3 are alike in some way, while one is different. Find the figure which is different. ಈ ಕೆಳಗಿನ ಪ್ರಶ್ನೆಗಳಲ್ಲಿ ಪ್ರತಿಯೊಂದರಲ್ಲಿಯೂ 4 ಆಕೃತಿಗಳಿವೆ. ಇವುಗಳ ಪೈಕಿ ಒಂದು ರೀತಿಯಲ್ಲಿ ಸದೃಶವಾಗಿವೆ, 3 ಒಂದು ರೀತಿಯಲ್ಲಿ ಸದೃಶವಾಗಿವೆ, ಆದರೆ ಒಂದು ಮಾತ್ರ ಭಿನ್ನವಾಗಿದೆ. ಈ ಭಿನ್ನವಾಗಿರುವುದನ್ನು ಕಂಡುಹಿಡಿಯಿರಿ. See the figures. If you observe, here is a circle, hexagon, pentagon, triangle. ಇವು 4 ಫಿಗರಲ್ಲಿ ಅವೇ 4 ಫಿಗರ್ ಇರುವುದು, ಆದರೆ ಅವುಗಳ ಪೊಸಿಷನ್ ಚೇಂಜ್ ಆಗಿದೆ. ಹೇಗೆ ಪೊಸಿಷನ್ ಚೇಂಜ್ ಆಗಿದೆ? ಲೆಟ್ ಅಸ್ ಅಬ್ಸರ್ವ್. ಸರ್ಕಲ್ ಹೇಗೆ ಹೋಗಿದೆ? ಇಲ್ಲಿಂದ ಕ್ಲಾಕ್ ವೈಸ್ ಡೈರೆಕ್ಷನ್ನು, ಇಲ್ಲಿಂದ ಈ ಪೊಸಿಷನ್ನು, ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ, ಆ್ಯಂಡ್ ಹಿಯರ್ ಟು ಹಿಯರ್
ಕ್ಲಾಕ್ ವೈಸ್ ಡೈರೆಕ್ಷನ್. ಇದರಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಹಿಯರ್ ದಿಸ್ ಈಸ್ ಹೆಕ್ಸಗಾನ್ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಇಲ್ಲಿ ಬಂದು ಇದೇ ರೀತಿ ಮೂವ್ ಆಗಿದ್ದರೆ ಕೆಳಗೆ ಬರಬೇಕಿತ್ತು. ಇಲ್ಲಿ ಆಗಿದೆ, ಇಲ್ಲಿಂದ ಇಲ್ಲಿಗೆ ಹೋಗಬೇಕಿತ್ತು, ಆದರೆ ಇಲ್ಲಿ ಆಗಲಿಲ್ಲ ಅಲ್ವಾ. ನೆಕ್ಸ್ಟ್ ಟ್ರಯಾಂಗಲ್ ಹಿಯರ್ ಟು ಹಿಯರ್ ಇಲ್ಲಿ ಬಂದಿದೆ ಆ್ಯಂಟಿ ಕ್ಲಾಕ್ ವೈಸ್, ಇಲ್ಲಿಂದ ಇಲ್ಲಿಗೆ ಆ್ಯಂಟಿ ಕ್ಲಾಕ್ ವೈಸ್, ಇಲ್ಲಿಂದ ಇಲ್ಲಿಗೆ ಆ್ಯಂಟಿ ಕ್ಲಾಕ್ ವೈಸಲ್ಲೇ ಮೂವ್ ಆಗಿದೆ. ಲಾಸ್ಟ್ ಒಂದು ಪೆಂಟಗಾನ್ ಇದೆ, ಪೆಂಟಗಾನು ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಇಲ್ಲಿ ಮೂವ್ ಆಗಿದೆ, ಇಲ್ಲಿಂದ ಇಲ್ಲಿಗೆ ಸರಿಯಾಗಿದೆ, ಇಲ್ಲಿಂದ ಇಲ್ಲಿ ಬರಬೇಕಿತ್ತು, ಆದರೆ ಇದರ ಪೊಸಿಷನ್ ಚೇಂಜ್ ಆಯಿತು. ಇಲ್ಲಿ ಕ್ಲಾಕ್ ವೈಸ್ ಡೈರೆಕ್ಷನ್, ಇಲ್ಲಿ ನಾವು ಅಬ್ಸರ್ವ್ ಮಾಡಿದರೆ ಸೆಕೆಂಡ್ ಮತ್ತು ಫೋರ್ತ್ ಒನ್ನಲ್ಲಿ ಇವೆರಡರದ್ದು ಪೊಸಿಷನ್ನು ನಮಗೆ ಕನ್ಫ್ಯೂಸಿಂಗ್ ಅಲ್ವಾ. ಅದು ಏನಾಗಿದೆ ನೋಡುವ. ಹಿಯರ್ ಇಟ್ ಈಸ್ ಆ್ಯಂಟಿ ಕ್ಲಾಕ್ ವೈಸ್ ಇಲ್ಲಿಗೆ ಬಂದಿದೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ಬರಬೇಕಿತ್ತು, ಆದರೆ ಇದು ಕ್ಲಾಕ್ ವೈಸ್ ಡೈರೆಕ್ಷನ್ನಲ್ಲಾಗಿದ್ದರೆ ಈ ರೀತಿ ಬರ್ತಿತ್ತು. ಇಲ್ಲಿಂದ ಇಲ್ಲಿಗೆ ಇಲ್ಲಿರುವುದು ಇಲ್ಲಿರಬೇಕಿತ್ತು ಕ್ಲಾಕ್ ವೈಸ್ ಡೈರೆಕ್ಷನ್ ಹೋದರೆ. ಇಲ್ಲಿ ಮತ್ತೆಲ್ಲ ಕ್ಲಾಕ್ ವೈಸ್ ಡೈರೆಕ್ಷನ್, ಇದು ಕ್ಲಾಕ್ ವೈಸ್, ಇಟ್ ಈಸ್ ಆ್ಯಂಟಿ ಕ್ಲಾಕ್ ವೈಸ್, ಸಾರಿ ಸರ್ಕಲ್ ಈಸ್ ಟ್ರಯಾಂಗಲ್ ಈಸ್ ಆಲ್ಸೋ ಕ್ಲಾಕ್ ವೈಸ್. ಹಿಯರ್ ಹೆಕ್ಸಗಾನನ್ನು ಕ್ಲಾಕ್ ವೈಸ್ ತೊಗೊಂಡು ಹೋಗಿದ್ರೆ ಇಲ್ಲಿಂದ ಏನು ಪೊಸಿಷನ್ ಚೇಂಜ್ ಆಗಬೇಕಿತ್ತು. ಇಲ್ಲಿ ಬರುವುದಲ್ಲ, ಇಲ್ಲಿರುವ ಪೊಸಿಷನ್ ಇಲ್ಲಿ ಬರಬೇಕಿತ್ತು ಅಲ್ವಾ. ಇಲ್ಲಿ ಹೆಕ್ಸಗಾನ್ ಬಂದಿದ್ದರೆ ಕ್ಲಾಕ್ ವೈಸ್ ಇಲ್ಲಿ ಬರ್ತಿತ್ತು, ಇಲ್ಲಿಂದ ಇಲ್ಲಿಗೆ ಸರಿ ಅಲ್ವಾ. ಹಾಗಾದರೆ ಇಲ್ಲಿ ನಮಗೆ ಮಿಸ್ ಆಗಿರುವುದು ಸೆಕೆಂಡ್ ಒನ್ನಲ್ಲಿ. ಮತ್ತೆಲ್ಲ ಕ್ಲಾಕ್ ವೈಸ್ ಡೈರೆಕ್ಷನ್, ಎಲ್ಲ ಫಿಗರ್ಸು ಕ್ಲಾಕ್ ವೈಸ್ ಡೈರೆಕ್ಷನ್ ಮೂವ್ ಆಗ್ತಿವೆ, ಆದರೆ ಇದರಲ್ಲಿ ಇವೆರಡರದ್ದು ಪೊಸಿಷನ್ ಎಕ್ಸ್ಚೇಂಜ್ ಆಯಿತು. ಇಫ್ ಯು ಅಬ್ಸರ್ವ್ ಹಿಯರ್ ದಿಸ್ ಒನ್ ಸರಿ ಆಯ್ತಲ್ವಾ. ಇದು ಇಲ್ಲಿದೆ, ಕೆಳಗೆ ಇದರ ಪೊಸಿಷನ್ ಬರಬೇಕಿತ್ತು, ಇಲ್ಲಿ ಬರಬೇಕಿತ್ತು, ಆಗ ನೆಕ್ಸ್ಟು ಈ ಪೊಸಿಷನ್ ಸರಿ, ಅಲ್ಲಿಂದ ಇಲ್ಲಿಗೆ ಸರಿ ಆಗ್ತಿತ್ತು. ನೆಕ್ಸ್ಟು ಟ್ರಯಾಂಗಲ್ ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಅದು ಸರಿ ಇದೆ. ಪೆಂಟಗಾನ್ ಇಲ್ಲಿರುವುದು ಇಲ್ಲಿ ಬರಬೇಕಿತ್ತು, ಇಲ್ಲಿಂದ ಈಚೆ ಬರ್ತಿತ್ತು, ಇಲ್ಲಿಂದ ಕೆಳಗೆ ಸರಿ ಇದೆ. ಎಲ್ಲ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ತಿರ್ಗ್ತಾ ಇವೆ ಫಿಗರ್ಸ್. ಇಲ್ಲಿ ಮಾತ್ರ ರಾಂಗ್ ಕೊಟ್ಟಿದ್ದಾರೆ. ಆಪ್ಷನ್ 2 ಈಸ್ ದ ಆನ್ಸರ್. ನೆಕ್ಸ್ಟ್, here is in all the cases there are circle, triangle. Here is a square, here it is rhombus, rectangle, rhombus. ಇಲ್ಲಿ ಆಡ್ ಒನ್ ಯಾವುದಂತ ಈಗ ನೋಡಬೇಕು. ಇಲ್ಲಿ ನೋಡಿ, ಇಲ್ಲಿ ಒಂದು ಪೆಂಟಗಾನ್, ಹಿಯರ್ ಇಟ್ ಈಸ್ ಇನ್ವರ್ಟೆಡ್ ಪೆಂಟಗಾನ್, ಹಿಯರ್ ಇಟ್ ಈಸ್ ಎ ಟ್ರಯಾಂಗಲ್ ಆ್ಯಂಡ್ ಇನ್ವರ್ಟೆಡ್ ಟ್ರಯಾಂಗಲ್. ಇವೆರಡು ಒಂದೇ ಥರ ಅಲ್ವಾ. ಅದನ್ನೇ ಉಲ್ಟಾ ಕೊಟ್ಟಿರೋ ಫಿಗರನ್ನು. ಇಲ್ಲಿ ಕೊಟ್ಟಿರುವ ಟ್ರಯಾಂಗಲ್ ಅದನ್ನೇ ಉಲ್ಟಾಗಿ ಇನ್ನೊಂದು ಟ್ರಯಾಂಗಲ್ ಕೊಟ್ಟಿದ್ದಾರೆ. ಸೊ ದೀಸ್ 3 ಆರ್ ಲೈಕ್. ಇಲ್ಲಿ ರೆಕ್ಟ್ಯಾಂಗಲ್ ಕೊಟ್ಟಿರುವಾಗ ಇನ್ವರ್ಟೆಡ್ ರೆಕ್ಟ್ಯಾಂಗಲ್ ಅಂದರೆ ಈ ರೀತಿ ಇರ್ತಿತ್ತು ಅಲ್ವಾ. ಆದರೆ ಇಲ್ಲಿ ರೋಂಬಸ್ ಆಗಿ ಕೊಟ್ಟಿದ್ದಾರೆ. ಹೀಗಿದ್ದರೆ ಇನ್ವರ್ಟೆಡ್ ಅಂದರೆ ಹೀಗಿರ್ತಿತ್ತು, ಆದರೆ ಇದು ರೋಂಬಸ್. ಸೊ ದಿಸ್ ಈಸ್ ರಾಂಗ್.
So this is the answer. Third option is the answer. Odd one is option 3. Next, square, triangle, hexagon, pentagon. ಇಲ್ಲಿ 4 ಭುಜ, ಇಲ್ಲಿ 3, ಇಲ್ಲಿ 6 ಭುಜ, ಇಲ್ಲಿ 5. Here it is 2, 4, 6 and 7. Here it is 2, 4, 6, 8. 2, 4, 6, 8. 2, 4, 6 and 7. ಇಲ್ಲಿ ಅಬ್ಸರ್ವ್ ಮಾಡಿ 4, 3, 6, 5. ಒಂದು ಒಳಗಿರುವ ಫಿಗರ್ ಇದು, ಒಂದು ಬಾಹು ಕಡಿಮೆ ಆಗ್ತಾಯಿದೆ. 4, 3, 6ರಿಂದ 5. ಇಲ್ಲಿ ಹೊರಗೆ 8 ಇದ್ದರೆ ಒಳಗೆ 7. ಆದರೆ ಇಲ್ಲಿ ಮಾತ್ರ ಒಳಗೆ ಹೆಚ್ಚು, ಹೊರಗೆ ಕಡಿಮೆ ಇದೆ. ಸೊ ದಿಸ್ ಈಸ್ ದ ಆಡ್ ಒನ್. ಸೊ ದ್ಯಾಟ್ ಈಸ್ ದ ಆನ್ಸರ್. That's all in this paper. Thank you for watching the video. If you like this, please like it, share with your friends and subscribe to Mast Ganita Loka to get more NMMS related videos. Thank you.